ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ನಂಜನಗೂಡು ಇವರ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಸಮಾರಂಭ ತಾಲೂಕು ಆವರಣದಲ್ಲಿ ನಡೆಯಿತು. ಈ ಸಮಾರಂಭವನ್ನು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು, ಪೂಜ್ಯ ಬಸವೇಶ್ವರರು ವಿಶ್ವದ ಅತಿ ಶ್ರೇಷ್ಠ ವಚನಕಾರರು. ತಮ್ಮ ವಚನಗಳ ಮೂಲಕ ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟರು. ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯನ್ನು ವಿಶ್ವಕ್ಕೆ ಸಾರಿದರು. ನೊಂದವರ, ದೀನ ದಲಿತರ ಕಷ್ಟಕ್ಕೆ ಒಳಗಾದವರ ಸೇವೆಯನ್ನು ಮಾಡುವುದು, ಅವರಿಗೆ ಸಹಾಯವನ್ನು ಮಾಡುವುದನ್ನು ಜೀವನದಲ್ಲಿ ಎಲ್ಲರೂ ಅಳವಡಿಸಿಕೊಳ್ಳಬೇಕೆಂದರು. ವೇದಿಕೆಯಲ್ಲಿದ್ದ ಹಲವಾರು ಗಣ್ಯರು, ಶಾಸಕರು ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆ, ಹೂಮಾಲೆಯನ್ನು ಧರಿಸಿದರು ಹಾಗೂ ಅವರನ್ನು ಸ್ಮರಣೆ ಮಾಡಿದರು. ತಾಲೂಕಾ ದಂಡಾಧಿಕಾರಿಗಳಾದ ಡಾಕ್ಟರ್ ಸ್ಮಿತಾ ರಾಮನ್ ರವರು ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ಹಿತವನ್ನು ಸಾರಿದರು. ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್, ಹಿರಿಯ ಪತ್ರಕರ್ತರಾದ ಮಧು, ದ್ವಾರಕಾನಾಥ್, ಪಟ್ಟಣ ಠಾಣೆ ನಿರೀಕ್ಷಕರಾದ ರವೀಂದ್ರ, ರೈತ ಸಂಘದ ಪ್ರತಿನಿಧಿಗಳು, ಹಲವಾರು ಗಣ್ಯ ಪುರುಷರು, ಮಹಿಳೆಯರು ಉಪಸ್ಥಿತರಿದ್ದರು. ಮಾತಾಡ್ತಾ ಹೇಳಿದ್ರು, ಎರಡು ವಿಚಾರಗಳ ಬಗ್ಗೆ ಹೇಳಿದ್ರು. ಬಸವಣ್ಣವರ ಮೂಲ ತತ್ವ ಎರಡು, ಕಾಯಕವೇ ಕೈಲಾಸ ಮತ್ತು ದಾಸೋಹ. ಅತಿ ಶ್ರೇಷ್ಠವಾದಂತಹ ವಚನಕಾರರು ತಮ್ಮ ವಚನಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ, ಸಮಾಜವನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಅವರು ಮಾಡುವಂಥದ್ದು. ಅವರು ನಮ್ಮಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲದಿದ್ದರೂ ಕೂಡ ಅವರ ವಚನಗಳ ಮುಖೇನವಾಗಿ ಇವತ್ತು ಕೂಡ ಜೀವಂತವಾಗಿ ನಮ್ಮಲ್ಲಿ ಇದ್ದಾರೆ. ಅವರ ವಚನಗಳನ್ನ ನಾವು ತಿಳಿಬೇಕಾಗ್ತದೆ. ನಮ್ಮ ಮುಖ್ಯ ಭಾಷಣಕಾರರು ಮಾತನಾಡ್ತಾ ಹೇಳೋದು, ಲಂಡನ್ನಲ್ಲಿರುವಂಥ ಲಾಂಬೆತ್ನಲ್ಲಿ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ಸ್ಟ್ಯಾಚ್ಯೂ ಮೇಲೆ ಕೂಡ ಅಲ್ಲಿ ಕನ್ನಡದಲ್ಲೇ ಬರೆದಿದ್ದಾರೆ, ಕಾಯಕವೇ ಕೈಲಾಸ ಅಂತ ಕನ್ನಡದಲ್ಲೇ ಅಲ್ಲಿ ಬರೆದಿರೋಂಥದ್ದು. ಇಡೀ ವಿಶ್ವಾದ್ಯಂತ ಇರುವಂಥ ಜನರು ಲಂಡನ್ಗೆ ಭೇಟಿಯನ್ನು ನೀಡ್ತಾರೆ. ಭಾರತೀಯರಾಗಿರ್ಬೋದು, ಇನ್ನಿತರ ರಾಷ್ಟ್ರಗಳ ಜನತೆ ಆಗಿರ್ಬೋದು.